ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಅಭಿನಂದನ್ ಪಟೇಲ್ ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, 1947ರ ಇಂದಿನ ಭಾರತ ಹೇಗಿತ್ತು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಮಿತ್ರರೇ, ಭಾರತದ ವಿಭಜನೆ ವಿಶ್ವ ಭೂಪಟದಲ್ಲಿ ಅತ್ಯಂತ ಕರಾಳ ದಿನವನ್ನು ನೆನಪಿಸುವಂತಹ ಒಂದು ಸಂದರ್ಭ. ಅಖಂಡ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎಂಬ 3 ಭಾಗಗಳಾಗಿ ವಿಂಗಡಿಸಿ ರಾಷ್ಟ್ರಗಳನ್ನು ಹುಟ್ಟುಹಾಕಿದಂತಹ ಒಂದು ಹೊಸ ನಿರ್ಣಯ ಕೈಗೊಂಡಂತಹ ದಿನ. ಇದರಲ್ಲಿ ಸುಮಾರು 1.5 ಕೋಟಿ ಜನ ನಿರ್ಗತಿಕರಾಗ್ತಾರೆ ಮತ್ತು 10ಕ್ಕೂ ಹೆಚ್ಚಿನ ಲಕ್ಷ ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಇಂತಹ ಕ್ರೌರ್ಯವನ್ನು ನಾವೆಲ್ಲರೂ ಕೇಳ್ತಾ ಇದ್ದೆ. ನಮ್ಮ ರಕ್ತ ಇಂದಿಗೂ ಕುದಿಯುವಂಥದ್ದು. ಮಿತ್ರರೇ, ಭಾರತದ ವಿಭಜನೆ ಅಂದರೆ 1947 ಆಗಸ್ಟ್ 15 ಬ್ರಿಟಿಷರು ಭಾರತ ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ಭಾರತ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶಗಳಾಗಿ ವಿಭಜನೆಯನ್ನು ಮಾಡಿದ ಒಂದು ಪ್ರಸಂಗ. ಇನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಬಂಗಾಳ, ಪಂಜಾಬ್ ಪ್ರಾಂತ್ಯಗಳು ವಿಭಜನೆಯಾಗಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ದೇಶಗಳ ಉದಯ ಅಂತ ಹೇಳ್ಬೋದು. ಈ ವಿಭಜನೆಯ ಬೀಜ ಭಾರತ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಭಾರತದ ರಾಷ್ಟ್ರೀಯವಾದಿಗಳ ಗುಂಪು ವೈವಿಧ್ಯಗಳ ಕಾರಣದಿಂದ ಬಿತ್ತಲಾಗಿದ್ದಂಥದ್ದು. ಹಿಂದೂ ಬಹುಮತದಿಂದ ಮುಸ್ಲಿಮರು ಬೆದರಿದರೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮುಸ್ಲಿಮರನ್ನು ಓಲೈಸುವುದನ್ನು ಕಂಡು ಹಿಂದೂಗಳಿಗೆ ಅಸಮಾಧಾನ ಉಂಟಾಗ್ತದೆ. ಇದಾದ ನಂತರ 1906ರಲ್ಲಿ ಢಾಕಾದಲ್ಲಿ ಅಸ್ತಿತ್ವಕ್ಕೆ ಬಂದ ಅಖಿಲ ಭಾರತ ಮುಸ್ಲಿಂ ಲೀಗ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡು ಮುಸ್ಲಿಮರ ಪರ ಹುಟ್ಟುಹಾಕಿದಂಥ ಹೊಸ ಪಕ್ಷ ಅಂತಲೇ ಹೇಳ್ಬೋದು. ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಮುಂದಿಟ್ಟವರಲ್ಲಿ ಅಲಂ ಇಕ್ಬಾಲ್ ಮೊದಲಾಗಿದ್ದರು. ಸಿಂಧ್ ವಿಧಾನ ಪರಿಷತ್ನಲ್ಲಿ 1935ರಲ್ಲಿ ಇಂತಹ ಒಂದು ನಿರ್ಣಯ ಕೈಗೊಳ್ಳಲಾಯಿತು. ಈ ನಿರ್ಣಯದಲ್ಲಿ ಇಕ್ಬಾಲ್ ಮತ್ತು ಮತ್ತಿತರ ನಾಯಕರು ಕೊನೆಗೂ ಹಿಂದೂ ಮುಸ್ಲಿಂ ಏಕತೆಗೆ ಹೋರಾಡುತ್ತಿದ್ದಂತಹ ಮಹಮ್ಮದ್ ಅಲಿ ಜಿನ್ನಾರನ್ನು ತಮ್ಮತ್ತ ಸೆಳೆಯುವಲ್ಲಿ ಸಫಲರಾಗ್ತಾರೆ. ಇದಾದ ನಂತರ ಪ್ರತ್ಯೇಕವಾದಿಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಈ ಜಿನ್ನಾ. ಹಿಂದೂ ಮತ್ತು ಮುಸ್ಲಿಮರ ಪ್ರತ್ಯೇಕತೆಯನ್ನು ಎತ್ತಿ ತೋರಿಸಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕೆಂದು ಅವರು ಕೇಳ್ಕೊತಾರೆ. ಆ ಕೂಗು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ಜಾತ್ಯತೀತವಾದಿಗಳಾದಂತಹ ಕಾಂಗ್ರೆಸ್ನ ನಾಯಕರು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯ ಕಲ್ಪನೆಯನ್ನು ವಿರೋಧಿಸ್ತಾರೆ. ಬಹು ವರ್ಷಗಳ ಕಾಲ ಮಹಾತ್ಮ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಮುಸ್ಲಿಮರು ಕಾಂಗ್ರೆಸ್ ಪಕ್ಷವನ್ನು ತೊರೆಯದಂತೆ ಮನವೊಲಿಸುವ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಇದು ಹಿಂದೂ ಮುಸ್ಲಿಂ ಇಬ್ಬರಿಗೂ ಅಸಮಾಧಾನನ ಹೊಗೆ ಆಡುವಂತೆ ಮಾಡುತ್ತದೆ. ಇದರಿಂದ ಹೊರಹೊಮ್ಮಿದ ಜ್ವಾಲೆ ಆಗಸ್ಟ್ 1946ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಡೈರೆಕ್ಟ್ ಆಕ್ಷನ್ ಡೇ ಅಂದರೆ ನೇರ ಕಾರ್ಯಾಚರಣೆಯ ದಿನ. ಹಿಂದೂ ಮುಸ್ಲಿಂ ಗಲಾಟೆಯಾಗಿ 5,000 ಜನರು ಬಲಿಯನ್ನು ತೆಗೆದುಕೊಳ್ಳುವಂಥ ಪ್ರಸಂಗ. ಮುಂದೆ ಇದೇ ಸಮಯ ಕಾಯ್ತಿದ್ದ ಬ್ರಿಟಿಷರು 2 ರಾಷ್ಟ್ರಗಳ ವಿಭಜನೆಯನ್ನು ಮೌಂಟ್ ಬ್ಯಾಟನ್ ಯೋಜನೆಯಡಿ ನಡೆಯುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವಣ ಗಟ್ಟಿಯನ್ನು ಬ್ರಿಟಿಷ್ ಸರ್ಕಾರ ನಿಯೋಜಿತ ಸೆರಿಲ್ ಲಾರ್ಡ್ ಲೀಫ್ ಕಲ್ಪಿಸ್ತಾನೆ. ಈ ಅಪ್ಪನಿಗೆ ಹೇಳಬೇಕು ಅಂದರೆ ಭಾರತದ ಭೌಗೋಳಿಕ ನಕ್ಷೆ ಗೊತ್ತಿರೋದೇ ಇಲ್ಲ. ಅಂತಹದರಲ್ಲಿ ಕೇವಲ 45 ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನನ ಬೇರ್ಪಡಿಸಿಬಿಡ್ತಾನೆ. ಜುಲೈ 18, 1947ರಂದು ಬ್ರಿಟಿಷ್ ಸಂಸತ್ನಲ್ಲಿ ಭಾರತದ ಸ್ವಾತಂತ್ರ್ಯ ಕಾಯ್ದೆಯನ್ನು ತರಲಾಗ್ತದೆ. ಬ್ರಿಟಿಷರ ಆ ದಿನದಲ್ಲಿ ಉಳಿದಿದ್ದು 555 ಸ್ವತಂತ್ರ ರಾಜ್ಯಗಳಿಗೆ 2 ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಕ್ಕಾದರೂ ಸೇರಿಕೊಳ್ಳುವ ಆಯ್ಕೆ ನೀಡಲಾಗ್ತದೆ. ಇದೇ ಕಾರಣ ಬಲೂಚಿಸ್ತಾನ್, ಹೈದರಾಬಾದ್, ಕಾಶ್ಮೀರ ರಾಜ್ಯಗಳು ವಿವಾದದಲ್ಲಿ ಸಿಲುಕಿ ಹೋಗ್ತವೆ. ವಿಭಜನೆಯ ನಂತರ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಜನತೆಯ ವಲಸೆ ಪ್ರಾರಂಭವಾಗ್ತದೆ. ಸುಮಾರು 1.5 ಕೋಟಿಗಿಂತ ಹೆಚ್ಚು ಜನ ಗಡಿಯನ್ನು ದಾಟಿ ತಮ್ಮ ಬಹುಸಂಖ್ಯಾತ ಧರ್ಮದ ಪ್ರದೇಶಗಳಿಗೆ ತೆರಳಿ ಹೋಗ್ತಾರೆ. 1951ರ ಜನಗಣತಿಯ ಪ್ರಕಾರ ಭಾರತದಲ್ಲಿದ್ದ 75 ಲಕ್ಷಕ್ಕಿಂತ ಹೆಚ್ಚು ಮುಸ್ಲಿಮರು ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ. ಅನಂತರ 80 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳು ಮತ್ತು ಸಿಖ್ರು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬರ್ತಾರೆ. 2 ಕಡೆಗೂ ದೊಡ್ಡ ಪ್ರಮಾಣದಲ್ಲಿ ಮಾರಣ ಹೋಮ ನಡೆದು ಹೋಗ್ತದೆ. ಇಂಥದ್ರಲ್ಲಿ ಹೊಸದಾಗಿ ರಚಿಸಲ್ಪಟ್ಟ ಸರ್ಕಾರಗಳು ಹಿಂದೂಗಳನ್ನು ತಡೆಯಲು ಸಂಪೂರ್ಣ ವಿಫಲವಾಗ್ತವೆ. ಆ ಕರಾಳ ದಿನಗಳನ್ನು ಮೃತರಾದವರ ಸಂಖ್ಯೆ ಸುಮಾರು 12ರಿಂದ 15 ಲಕ್ಷ ಅಂತ ಹೇಳಬೇಕಾಗ್ತದೆ. ವಿಭಜನೆಯ ನಂತರದ ಬೃಹತ್ ಪ್ರಮಾಣದ ಜನ ವಲಸೆಯ ನಂತರವೂ ಜಾತ್ಯತೀತ ಭಾರತದಲ್ಲಿ ಪ್ರಪಂಚದ 2ನೇ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇದೆ ಅಂತ ಹೇಳ್ಬೋದು. ಇದು ಇಸ್ಲಾಮಿಕ್ ದೇಶದಂಥ ಇಂಡೋನೇಷ್ಯಾದಿಂದ ಅತಿ ಹೆಚ್ಚು ಮುಸ್ಲಿಂ ಹೊಂದಿರುವ ದೇಶವಾಗಿದೆ. ವಿಪರ್ಯಾಸ ನೋಡಿ, ಇಸ್ಲಾಮಿಕ್ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಕೇವಲ 2% ಮಾತ್ರ ಅಲ್ಪಮತೀಯರು ಅಂದರೆ ಹಿಂದೂಗಳು, ಸಿಖ್ರು ಇದ್ದಾರೆ.
ಆದರೆ ಭಾರತಕ್ಕೆ ವಲಸೆ ಬಂದ ಬಹಳ ಹಿಂದೂಗಳು ಮತ್ತು ಸಿಖ್ರು ಪಂಜಾಬ್ ಮತ್ತು ದೆಹಲಿ ಪ್ರದೇಶಗಳಲ್ಲಿ ನೆಲೆಯೂರ್ತಾರೆ. ಹಿಂದೂಗಳು ಸಿಂಧಿಗಳು ಇಡೀ ಭಾರತದಲ್ಲಿ ಹಂಚಿ ಹೋಗ್ತಾರೆ. ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಪ್ರಮುಖವಾಗಿ ನೆಲೆಯನ್ನು ಕಂಡುಕೊಳ್ತಾರೆ. ಇನ್ನು ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶ ಅನ್ನುವಂಥ ಬಂಗಾಳಿ ಹಿಂದೂಗಳು ಪೂರ್ವ ಭಾರತದ ಬಹು ಪ್ರದೇಶಗಳಲ್ಲಿ ಹಂಚಿ ಹೋಗ್ತಾರೆ. ಇದು ನೋಡಿ ಅವತ್ತಿನ ಸಂದರ್ಭ ಹೇಗಿತ್ತು, ಭಾರತ ವಿಭಜನೆಯನ್ನು ಮಾಡಲಿಕ್ಕೆ ಯಾವ್ಯಾವ ಕಾರಣಗಳು ಉದಯವಾಗಿದ್ವು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ನಮಸ್ಕಾರ.